ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ನೀಡಿದೆ. ಬರೋಬ್ಬರಿ 13 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ. ಇನ್ನು ಮನೆಯಲ್ಲಿ ಬೈಕು, ಕಾರು, ಸ್ವಂತ ಮನೆ, ಸ್ವಂತ ಜಮೀನು ಇದ್ದವರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಇನ್ನು ಬಿಪಿಎಲ್ ಕಾರ್ಡ್ ರದ್ದಾದ್ರೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೂಡ ರದ್ದಾಗಲಿದೆ. ಇನ್ನು ಯಾರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಸ್ ಗಳನ್ನ ಹಾಕಿದೆ. ಇನ್ನು ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಅವರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದರೂ ಏನು, ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ನಿಮ್ಮ ಬಳಿ ಕೂಡ ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ಇದ್ದು ಸರ್ಕಾರ ಈ ಖಡಕ್ ತೀರ್ಮಾನಕ್ಕೆ ಬಂದು ಈ ತೀರ್ಮಾನ ನಿಮಗೆ ವಿರೋಧ ಇದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ. ತಪ್ಪದೆ ನಿಮ್ಮ ಬಳಿ ಬಿಪಿಎಲ್, ಎಪಿಎಲ್ ಕಾರ್ಡ್ ಇದೆಯಾ, ತಪ್ಪದೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದಲ್ಲ ಒಂದು ಹೊಸ ತೀರ್ಮಾನಗಳನ್ನ, ನಿರ್ಧಾರಗಳನ್ನ ತೆಗೆದುಕೊಳ್ತಲೇ ಇದೆ. ಈಗ ತೆಗೆದುಕೊಂಡಿರುವ ಶಾಕಿಂಗ್ ನಿರ್ಧಾರ ಏನಪ್ಪಾ ಅಂತಂದ್ರೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು. ಇನ್ನು ಕರ್ನಾಟಕದಲ್ಲಿ 1,27,00,000 ಬಿಪಿಎಲ್ ಕಾರ್ಡ್ಗಳಿವೆ. ಅದರಲ್ಲಿ 13 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ತೆಗೆಯಲು ನಿರ್ಧರಿಸಿದೆ ಸರ್ಕಾರ. ಸ್ನೇಹಿತರೆ, ಬಿಪಿಎಲ್ ಕಾರ್ಡ್ ಇದ್ರೆ ಪ್ರತಿ ಮನೆಗೆ ಪ್ರತಿ ತಿಂಗಳು ಪಡಿತರ ಸಿಗಲಿದೆ. ಪ್ರತಿಯೊಬ್ಬರು ಬಿಪಿಎಲ್ ಕಾರ್ಡ್ ಮುಖ್ಯವಾಗಿ ಬಳಸೋದು ಇದೇ ಕಾರಣಕ್ಕೆ. ಆದ್ರೆ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರಲ್ವಾ, ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಈ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅನ್ನೋದನ್ನ ಕೊಡ್ತಾ ಇರೋದು. ಏನೋ ಮತ್ತೊಂದು ಪ್ರಮುಖ ಯೋಜನೆ ಅಂದ್ರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗುತ್ತೆ. ಅದು ಕೂಡ ಬಂದಾಗಲಿದೆ. ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆ ಅಡಿ ಫ್ರೀ ಸಿಲಿಂಡರ್ ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಇವೆಲ್ಲವೂ ಕೂಡ ಬಿಪಿಎಲ್ ಕಾರ್ಡ್ ಇರೋರಿಗೆ ಮಾತ್ರ ಸಿಗೋದು. ಇದೆಲ್ಲದಕ್ಕೂ ಕೂಡ ಇನ್ನು ಮುಂದೆ ಪೆಟ್ಟು ಬೀಳಲಿದೆ. ಹಾಗಾದ್ರೆ ಇನ್ನು ಮುಂದೆ ಬಿಪಿಎಲ್ ಕಾರ್ಡ್ ತೆಗೆದುಕೊಳ್ಳೋಕೆ ಅರ್ಹತೆ ಏನಿರಬೇಕು, ಯಾರೆಲ್ಲ ಬಿಪಿಎಲ್ ಕಾರ್ಡ್ ತಗೋತಾರೆ, ಅದಕ್ಕೆ ಸರ್ಕಾರ ಹಾಕಿರುವ ಮಾನದಂಡನೆಗಳು ಏನು, ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲ ಅರ್ಹತೆ ಏನಂದ್ರೆ ಬಿಪಿಎಲ್ ಕಾರ್ಡ್ ಪಡಿಬೇಕಂದ್ರೆ ಯಾರಿಗೆ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರು ಬಿಪಿಎಲ್ ಕಾರ್ಡ್ ಪಡೆಯೋಕೆ ಅರ್ಹರಾಗಿರ್ತಾರೆ. ಅಂದ್ರೆ ಗಂಡ ಮತ್ತು ಹೆಂಡತಿ 10,000ಕ್ಕಿಂತ ಕಡಿಮೆ ದುಡಿಬೇಕು. ಈ ಮಾನದಂಡದಿಂದ ಜನರು ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಂತಹ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲೂ ಕೂಡ ಕೂಲಿ ಕೆಲಸಕ್ಕೆ ಹೋದ್ರೆ ಕನಿಷ್ಠ ಪಕ್ಷ ಅಂದ್ರೂ ಒಬ್ಬ ವ್ಯಕ್ತಿ 500 ರೂಪಾಯಿ ದುಡಿತಾನೆ. ಸೊ 30 ದಿನಕ್ಕೆ 15,000 ರೂಪಾಯಿ ಆಗುತ್ತೆ. ಇನ್ನು ಗಂಡ ಹೆಂಡತಿ ಇಬ್ರು ಸೇರಿ ದುಡಿದ್ರೆ 30,000 ರೂಪಾಯಿ ಆಗುತ್ತೆ. ಆ 30,000ದಲ್ಲಿ ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್, ರೇಷನ್ ಎಲ್ಲವೂ ಹೋಗಿ 10,000 ರೂಪಾಯಿ ಮಿಗುತ್ತೆ. ಸೊ ಇವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಬಂದಾಗುತ್ತೆ. ಕನಿಷ್ಠ ಪಕ್ಷ ಅಂತಂದ್ರೂ ವಾರ್ಷಿಕ ಆದಾಯ 2.5 ಅಥವಾ 3 ಲಕ್ಷ ಇಟ್ಟಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ 1 ಲಕ್ಷ ಇರಬೇಕು, ಇದು ತುಂಬಾನೇ ಕಡಿಮೆ ಅಂತ ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದನ್ನ ಹೇಗೆ ಕಂಡು ಹಿಡಿತಾರಪ್ಪ ಅಂತಂದ್ರೆ ಬ್ಯಾಂಕ್ಗಳ ತಂತ್ರಜ್ಞಾನದಿಂದ. ಈಗಂತೂ ಪ್ರತಿಯೊಬ್ಬರು ಕೂಡ ಫೋನ್ ಪೇ, ಗೂಗಲ್ ಪೇ ಬಳಸ್ತಾರೆ. ಬ್ಯಾಂಕ್ ಅಕೌಂಟ್ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ವ್ಯವಹಾರವನ್ನು ನಡೆಸ್ತೀರಾ ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಮಾಡ್ತಾರೆ. ಇನ್ನು ಎರಡನೇ ಮಾನದಂಡ ಏನಪ್ಪ ಅಂತಂದ್ರೆ ಮನೆಯಲ್ಲಿ 125 cc ಕಡಿಮೆ ಕೆಪಾಸಿಟಿ ಇರೋ ಬೈಕ್ ಇರಬೇಕು. ಅಂದರೆ ಈ ಸ್ಪ್ಲೆಂಡರ್ ಬೈಕ್, ಸ್ಕೂಟಿ, ಹೋಂಡಾ, ಆಕ್ಟಿವಾ ಇಂತಹ ಗಾಡಿಗಳಿರಬೇಕು. ನಿಮ್ಮ ಬಳಿ ಏನಾದರೂ ಸ್ಪೋರ್ಟ್ಸ್ ಬೈಕ್ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ 4 ಚಕ್ರದ ವಾಹನ, ಕಾರ್ಗಳಿರಬಹುದು. ಹೌದು ಸ್ನೇಹಿತರೆ, ಕಾರ್ಗಳಿದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಇದನ್ನ ಹೇಗೆ ಕಂಡುಹಿಡಿತಾರೆ ಅಂದ್ರೆ ಮನೆಗೂ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ ಅಂತ ನೀವು ಅಂದ್ಕೋಬಹುದು. ಇಲ್ಲ, ಇದಕ್ಕೆ ಸಾರಿಗೆ ಇಲಾಖೆ RTO ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಅಂದರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಲ್ಲಿ RC ಬುಕ್ ಇರುತ್ತಲ್ವಾ, ಅದು ಕೂಡ ಚೆಕ್ ಮಾಡಲಾಗುತ್ತೆ. ಮನೆ ಯಜಮಾನನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅಂದ್ಕೊಳ್ಳಿ, ಅವರದ್ದೇ ಹೆಸರಿನಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೆ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ. ಇನ್ನು ಜಮೀನುಗಳಿದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ. ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ಸ್ಗಳು ಏನಂತಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಜಮೀನು ಇದ್ದೇ ಇರುತ್ತೆ, ವ್ಯವಸಾಯವನ್ನ ಮಾಡ್ತಿರ್ತಾರೆ, ಕೃಷಿ ಮಾಡ್ತಾರೆ ಅಥವಾ ಗುತ್ತಿಗೆಗೆ ಕೊಟ್ಟಿರ್ತಾರೆ. ಆದ್ರೆ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಈ ಕಂಡೀಷನ್ ಅಪ್ಲೈ ಆಗುತ್ತೆ. 3 ಹೆಕ್ಟೇರ್ ಅಂತಂತಂದ್ರೆ ಸರಿಸುಮಾರು 7.5 ಎಕರೆ ಜಮೀನು ಅಂತ ಅರ್ಥ.
ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ 1000 ಚದರ ಅಡಿ ವಿಸ್ತೀರ್ಣದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ನಗರ ಪ್ರದೇಶಗಳಲ್ಲಿ ಅವರ BPL ಕಾರ್ಡ್ ರದ್ದಾಗಲಿದೆ. ಇದನ್ನ ಹೇಗೆ ಕಂಡಿಡ್ತಾರೆ ಅಂದ್ರೆ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದಿಂದ. ಭೂಮಿ ತಂತ್ರಾಂಶ ಅಂದ್ರೆ ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತಲ್ವಾ, ಅಥವಾ ಪಹಣಿ ಕಂದಾಯ ಯಾರ ಹೆಸರಲ್ಲಿ ಇರುತ್ತೋ ಅದನ್ನ ವೆರಿಫೈ ಮಾಡ್ತಾರೆ. ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ BPL ಕಾರ್ಡ್ ರದ್ದಾಗಲಿದೆ. ಮತ್ತೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರಲ್ವಾ ಅವರ BPL ಕಾರ್ಡ್ ಕೂಡ ರದ್ದಾಗಲಿದೆ. ಇವೆಲ್ಲ ಕಂಡೀಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಕೂಡ ತಪ್ಪಾದ್ರೂ ನಿಮ್ಮ BPL ಕಾರ್ಡ್ ರದ್ದಾಗುತ್ತೆ. ಏನೋ ಸರ್ಕಾರ ಹೇಳ್ತಿರೋದು 13 ಲಕ್ಷ ಜನರ BPL ಕಾರ್ಡ್ ರದ್ದಾಗಲಿದೆ ಅಂತ. ಆದ್ರೆ ನಮ್ಮ ಅಭಿಪ್ರಾಯದ ಪ್ರಕಾರ ಏನಂದ್ರೆ 13 ಲಕ್ಷ ಅಲ್ಲ, ಈ ಎಲ್ಲ ಕಂಡೀಷನ್ಸ್ಗಳು ಸರಿಯಾಗಿ ಪಾಲಿಸಿದ್ರೆ ಬರೋಬ್ಬರಿ ಮುಕ್ಕಾಲು ಭಾಗದಷ್ಟು ಅಂದ್ರೆ 75 ಲಕ್ಷಕ್ಕೂ ಅಧಿಕ BPL ಕಾರ್ಡ್ಗಳು ರದ್ದಾಗಲಿವೆ. ಯಾಕಂದ್ರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಯಾರು ತಾನೇ 10,000 ದುಡಿಯಲ್ಲ ಹೇಳಿ. ನೀವು ಕೂಡ ಒಂದು ಗಾರ್ಮೆಂಟ್ಸ್ಗೆ ಹೋದ್ರು ಅಥವಾ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲ್ಸಕ್ಕೆ ಹೋದ್ರು ಸಹ ತಿಂಗಳಿಗೆ 15,000 ಸಿಗುತ್ತೆ. ಈಗೆಲ್ಲ ಯಾರು ಕೂಡ ಕ್ಯಾಶ್ ಕೊಡೋದಿಲ್ಲ, ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ತಿರ್ತಾರೆ. ಸೊ 15,000 ಏನಾದರೂ ದುಡಿತಾರೆ. ಸೊ ಇವರ ಲೆಕ್ಕದಲ್ಲಿ ಯಾರು ಕೂಡ 10,000ಕ್ಕಿಂತ ಜಾಸ್ತಿ ದುಡಿಯಂಗಿಲ್ಲ. ಈ ಕಂಡೀಷನ್ಸ್ಗಳು ಬರೋಬ್ಬರಿ 10-15 ವರ್ಷಗಳಿಂದಲೂ ಸಹ ಇದ್ದೇ ಇತ್ತು. ಏನು ಈಗಲೂ ಕೂಡ ಇದೆ, ಕಂಡೀಷನ್ಸ್ಗಳು ಇದೆ. ರಾಜಕೀಯದ ನಾಯಕರಾದ MLA ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ 2 ಲಕ್ಷ ರೂಪಾಯಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಕರ್ನಾಟಕದ MLAಗಳ ಸಂಬಳ ತಿಂಗಳಿಗೆ 2 ಲಕ್ಷ ರೂಪಾಯಿ. ಆದ್ರೆ 10 ವರ್ಷದ ಹಿಂದೆ ತಿಂಗಳಿಗೆ ಇವರ ಸಂಬಳ ಬರೀ 40,000 ರೂಪಾಯಿ ಇತ್ತು. ನೋಡಿದ್ರಲ್ಲ, ಇವರುಗಳು ಮಾತ್ರನೇ ವರ್ಷದಲ್ಲಿ ಇವರ ಸಂಬಳಗಳನ್ನ 5 ಪಟ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದ್ರೆ ಜನ ಮಾತ್ರ ತಿಂಗಳಿಗೆ 10,000ಕ್ಕಿಂತ ಜಾಸ್ತಿ ದುಡಿದ್ರೆ ಇವರು BPL ಕಾರ್ಡ್ ರದ್ದು ಮಾಡ್ತಾರಂತೆ. ರಾಜಕಾರಣಿಗಳಿಗೆ ಒಂದು ನ್ಯಾಯ, ಏನು ಜನಸಾಮಾನ್ಯರಿಗೆ ಒಂದು ನ್ಯಾಯ. ಇವರನ್ನ ವೋಟ್ ಮಾಡಿ ಗೆಲ್ಸಿದ್ದೀವಲ್ಲ, ಎಲ್ಲವನ್ನು ಈಗ ನಾವು ಅನುಭವಿಸ್ಲೇಬೇಕು. ಇವರು ಈ ರೀತಿ BPL ಕಾರ್ಡ್ ರದ್ದು ಮಾಡ್ತಿರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ BPL ಕಾರ್ಡ್ ಇದ್ದವರಿಗೇನೆ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಆರೋಗ್ಯ ವಿಮೆ ಎಲ್ಲವನ್ನ ಕೊಡ್ತಾ ಇರೋದು. ಇನ್ನು ಗ್ಯಾರಂಟಿಗಳಿಗಾಗಿ ಸರ್ಕಾರ ಖರ್ಚು ಮಾಡ್ತಾ ಇರೋದು ಎಷ್ಟು ಗೊತ್ತಾ? ಬರೋಬ್ಬರಿ 55ರಿಂದ 60 ಸಾವಿರ ಕೋಟಿ ರೂಪಾಯಿ. ಈಗ ಲಕ್ಷಾಂತರ BPL ಕಾರ್ಡ್ಗಳು ರದ್ದು ಮಾಡಿದ್ರೆ ಒಂದು 15ರಿಂದ 20 ಸಾವಿರ ಕೋಟಿವರೆಗೂ ಕೂಡ ಉಳಿಸಬಹುದು ಅನ್ನೋದು ಇವರ ಕಂತ್ರಿ ಪ್ಲಾನ್ ಆಗಿದೆ. ಅಲ್ಲ ಸ್ನೇಹಿತರೆ, ನಾವೇನಿವ್ರಿಗೆ ಫ್ರೀ ಕೊಡಿ ಅಂತ ಕೇಳಿದ್ವಾ? ಒಂದ್ ಕಡೆ ಫ್ರೀ ಕೊಟ್ಟು ಮತ್ತೊಂದ್ ಕಡೆ ಹಾಲಿನ ದರವನ್ನ ಏರಿಸಿದ್ರು, ಕರೆಂಟ್ ಬಿಲ್ ದರವನ್ನ ಏರಿಸಿದ್ರು, ಬಸ್ ಟಿಕೆಟ್ ದರವನ್ನ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ ದರವನ್ನ ಕೂಡ ಏರಿಸಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಕೂಡ ಏರಿಸಿದ್ದಾರೆ. ಮದ್ಯಪ್ರಿಯರಿಗಂತೂ ಬರೇನೆ ಎಳೆದು ಬಿಟ್ಟಿದ್ದಾರೆ. ಬರೋಬ್ಬರಿ 40% ಏರಿಸಿದ್ದಾರೆ. ಇನ್ನು ಪೆಟ್ರೋಲ್, ಡೀಸೆಲ್ ಎಲ್ಲವನ್ನು ಕೂಡ 2 ಬಾರಿ ಏರಿಸಿದ್ದಾರೆ. ಇಷ್ಟೆಲ್ಲ ಏರಿಸಿದ್ರು ಕೂಡ ಇವರಿಗೆ ಗ್ಯಾರಂಟಿಗಳಿಗೆ ಹಣ ಸಾಲ್ತಾ ಇಲ್ಲ. ಅದಕ್ಕೆ ಗ್ಯಾರಂಟಿ ಅರ್ಹರನ್ನ ಪಟ್ಟಿಯಿಂದ ಅನರ್ಹ ಮಾಡಿಬಿಟ್ರೆ ಹಣವನ್ನ ಮಿಗಿಸಬಹುದು ಅನ್ನೋದೇ ಇವರ ಉದ್ದೇಶವಾಗಿದೆ. ನಿಮ್ಗೇನನ್ಸುತ್ತೆ? ಮತ್ತೆ ಸ್ನೇಹಿತರೆ, ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವ ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.